ಬಿಗ್ ಬಾಸ್ ಖ್ಯಾತಿಯ ಚಂದ್ರಿಕಾ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವರು. ಸಿನಿಮಾ ನಟಿ, ಸೀರಿಯಲ್ ನಟಿ, ಅಗ್ನಿ ಸಾಕ್ಷಿ, ಸತ್ಯ, ಕೃಷ್ಣ ಸುಂದರಿ, ಬಿಗ್ ಬಾಸ್ ಖ್ಯಾತಿಯ ಚಂದ್ರಿಕಾ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವರು. ಹಲೋ ಗೈಸ್, ಐ ಆಮ್ ಅರುಣ್ ಪ್ರಕಾಶ್ ಆ್ಯಂಡ್ ಇದು ಹರ್ಷವರ್ಧನ ಮತ್ತು ಇದು ಸಾಗರ್. ಆ್ಯಕ್ಚುಲಿ ಇವತ್ತು ನಾವು ಕನ್ನಡ ಒಳಗೆ ವ್ಲಾಗ್ ಮಾಡಾಕತ್ತೀವಿ. ಯಾಕಪ್ಪ ಏನಪ್ಪ ಅಂತಂದ್ರೆ ನಾವು ಇವತ್ತು ರಾತ್ರಿ 5ನೇ ತಾರೀಕು ಜನವರಿ 2023 ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಬನಶಂಕರಿ ಜಾತ್ರೆಗೆ ಹೋಗ್ತೀವಿ. ಆ್ಯಕ್ಚುಲಿ ಜಾತ್ರೆ ಇರೋದು 6ನೇ ತಾರೀಕಿಗೆ, ಬಟ್ 5ನೇ ತಾರೀಕಿಗೆ ಯಾಕೆ ಹೋಗ್ತಿದ್ದೀವಪ್ಪ ಅಂದರೆ ಎಲ್ಲರೂ ನಡ್ಕೊಂಡು ಹೋಗ್ತೀವಿ. ಸೊ ಅರೌಂಡ್ ಈಗ 10 ಗಂಟೆ 30 ನಿಮಿಷ ಆಗಿದೆ. ಸೊ ಅರೌಂಡ್ ಈ ಟೈಮಿಗೆ ನಾವು ಇಲ್ಲಿಂದ ನಡ್ಕೊತ ಹೊರಟಿವಿ ನಮ್ಮ ಮನೆಯಿಂದ. ಸೊ ಅರೌಂಡ್ 28 to 30 ಕಿಲೋಮೀಟ್ರ್ ಆಗುತ್ತೆ. ಸೊ ಹೋಗಬೇಕಾದ್ರೆ ಗುಳದಗುಡಿಯಿಂದ 28 to 30 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಬೇರೆ ಬೇರೆ ಊರಿಂದ ಕಮ್ಮದಿಗೆ ಆಗಿರ್ಬೋದು ಅಥವಾ ಆಸ್ಪಾಸ್ ಅಕ್ಕಪಕ್ಕದ ಎಷ್ಟೊಂದು ದೂರದ ಊರಿಂದನೂ ಬರ್ತಾರೆ, ಅಕ್ಕಪಕ್ಕದ ಊರಿಂದನೂ ಎಲ್ಲರೂ ಎಷ್ಟೊಂದು ಜನ ನಡ್ಕೊತ ಹೋಗ್ತಾರೆ. ಸೊ ಈ ಜಾತ್ರೆಗೆ ಹೋಗ್ಬೇಕಂದ್ರೆ ಎಲ್ಲರೂ ಕೆಲವೊಬ್ಬರು 2 ದಿವಸ ಹಿಂದೆನೇ ಬಿಟ್ಟಿರ್ತಾರೆ, ಕೆಲವೊಬ್ಬರು ಇವತ್ತು ಬಿಡ್ತಾರೆ, ಕೆಲವೊಬ್ಬರು ನಿನ್ನೆನೇ ಬಿಟ್ಟಿರ್ತಾರೆ. ಸೊ ಅದೇನಾಗುತ್ತಪ್ಪ ಅಂದರೆ ನಡ್ಕೊಂಡು ಹೋಗ್ತಾರೆ. ಅರೌಂಡ್ 30 ಕಿಲೋಮೀಟರ್ ಇರೋದ್ರಿಂದ ನಮ್ಮೂರಿಂದ 30 ಕಿಲೋಮೀಟರ್, ಬಟ್ ಕಮ್ಮುತಿಗೆ ಆಗಿರ್ಬೋದು ಬೇರೆ ಬೇರೆ ಊರಿಂದ ಅರೌಂಡ್ 40 to 45 ಕಿಲೋಮೀಟರ್ ಆಗಿರ್ಬೋದು. ಸೊ ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಾರೆ. ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ಎಷ್ಟೊಂದು ಜನ ನಡ್ಕೊತ ಹೋಗ್ತಿರ್ತಾರಲ್ಲ. ಸೊ ಆ ಪಾದಯಾತ್ರಿಗಳಿಗೆ ಎಷ್ಟೊಂದು ಜನ ಅವರು ಪ್ರಸಾದವನ್ನು ನೀಡ್ತಾರೆ. ಪ್ರಸಾದ ಅಂದರೆ ತಿಂಡಿ ತಿನಿಸುಗಳು ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ದೋಸೆ ಎಲ್ಲ ಕೊಡ್ತಾರೆ. ಅದರೊಳಗಡೆ ಏನಪ್ಪ ಅಂದ್ರೆ ಹಣ್ಣು ಹಂಪಲ ಅಥವಾ ಕೆಲವೊಬ್ಬರಿಗೆ ಏನೋ ತೊಂದರೆ ಆಗ್ತಿರ್ಬೇಕು ಅಂದ್ರೆ ಅವ್ರಿಗೆ ಮೆಡಿಸಿನ್ ಆದರೂ ಕೊಡ್ತಾರೆ, ಮೆಡಿಸಿನ್ ಅದೆಲ್ಲ ಕೊಡ್ತಾರೆ. ಸೊ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಜನ ನಮ್ಮ ಮಿತ್ರರೇ ಆಗಿರ್ಬೋದು ಅಥವಾ ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಕೆಲವೊಬ್ರು ಅಜ್ಜಿ ಆಂಟಿಯವರು ಎಲ್ಲರೂ ಹೋಗ್ತಿರ್ತಾರೆ. ಸೊ ಅವಾಗ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಹೋಗ್ತಿರ್ತಾರೆ. ಸೊ ಮುಂದಿನ ಸುಮಿರು ಹ್ಯಾಪಿ ಜರ್ನಿ ಅಂತಾರು ನೋಡ್ರಿ. ಇದೆಲ್ಲ ನೋಡ್ಕೋರಿ. ಇದೇನಪ್ಪ ಅಂದ್ರೆ ಇದೆಲ್ಲ ಇಷ್ಟೊಂದು ಜನ ಹೋಗ್ತಿರ್ತಾರೆ, ಸಿಕ್ಕಾಪಟ್ಟೆ ಜನ ಕಾಣ್ತಾರ. ಇವತ್ತೊಂದು ದಿವಸ ನಾವು ಹೋಲ್ ನೈಟ್ ನಿದ್ದೆ ಮಾಡದೆ ಹೋಗ್ತಿರ್ತೀವಿ ಎಲ್ಲರೂ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ರಿ ಎಲ್ರಿಗೂ. ಓಕೆ, ನಾವು ಆಲ್ರೆಡಿ ಮುರುಡಿ ಕಡೆ ಬಂದಿದ್ದೀವಿ. ಇದು ಆಲ್ಮೋಸ್ಟ್ 6 ಕಿಲೋಮೀಟರ್ ಆಗಿದೆ ಗುಳದಗುಡಿಯಿಂದ. ಸೊ ಟೈಮ್ ಆ್ಯಕ್ಚುಲಿ 11 ಗಂಟೆ ಆಗೈತಿ. ಇಲ್ಲಿ ಮುರುಡಿ ಕಡೆ ಬಂದೀವಿ. 2-3 ಟೀಮ್ಗಳು ಎಲ್ರಿಗೂ ತಿಂಡಿ ತಿನಿಸುಗಳನ್ನ ಹಂಚ್ತಾ ಇದೆ. ಓಕೆ, ನಾವು ಆ್ಯಕ್ಚುಲಿ ಇಲ್ಲಿ ಡಿಪ್ಲೊಮಾ ಕಾಲೇಜ್ ಕ್ರಾಸ್ ಹತ್ರ ಬಂದಿದ್ದೀವಿ. ನೋಡೋಣ ಇಲ್ಲೇನಾಗುತ್ತೆ. ಸೊ ಇಲ್ಲಿ ಡ್ರೋನ್ ಹಾರಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಯಾಕಂದರೆ ಓಪನ್ ಸ್ಪೇಸ್ ಇದೆ. ಬಟ್ ಲೆಟ್ಸ್ ಸಿ ನೈಟಲ್ಲಿ ಲೈಟ್ ಬರುತ್ತಾ ಇಲ್ಲ ಅಂತ. ಸೊ ನೋಡೋಣ, ಹಾರಿಸಿ ನೋಡೋಣ. ಓಕೆ, ಲೆಟ್ಸ್ ಸಿ ಯು ಇನ್ ನೆಕ್ಸ್ಟ್ ಸ್ಟಾಪ್. ಓಕೆ, ಒನ್ಸ್ ಅಗೈನ್ ನಾವು ಇಲ್ಲಿ ಬಂದಿದ್ದೀವಿ. ಏನಿದು ಕುಟುಗನಕೆರೆ. ಓಕೆ, ಕುಟುಗನಕೆರೆ ಕ್ರಾಸ್ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್. ಸೊ ಇದು 1 ಗಂಟೆ 2 ಗಂಟೆ 6 ನಿಮಿಷ ಆ್ಯಕ್ಚುಲಿ. ಅರೌಂಡ್ ಹಾಫ್ ಆಫ್ ದ ವೇ ನಾವು ರೀಚ್ ಆಗಿದ್ದೀವಿ. ಅರೌಂಡ್ 15 ಕಿಲೋಮೀಟರ್ ಅನಿಸುತ್ತೆ, 15ರಿಂದ 18 ಕಿಲೋಮೀಟರ್ ಬಂದಿದ್ದೀವಿ. ಸೊ ಇಲ್ಲಿ ಕೂಡ ಎಷ್ಟೊಂದು ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಇಲ್ಲಿ ಜನರಿಗೆ ವಿಶ್ರಾಂತಿ ಎಲ್ಲ ಮಾಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಒಂದೊಂದು ಕಡೆ ಜನರಿಗೆ ಕಾಲು ನೋವಿಂದ ಅಥವಾ ಮೈ ನೋವಿಂದ ಮೆಡಿಸಿನ್ ಕೂಡ ಕೊಡಲಾಗುತ್ತೆ. ಸೊ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಜನ ಇಲ್ಲಿ ಮಲ್ಕೊಂಡು ವಿಶ್ರಾಂತಿನ ತಗೊಂಡು ಅವ್ರ ಮಕ್ಕಳಿಗೆ ಊಟ ಮಾಡಿಸಿ ಅಥವಾ ಮಲಗಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನು ನೋಡಿ ಖುಷಿ ಆಗುತ್ತೆ. ಓಕೆ, ಸೊ ಆಲ್ರೆಡಿ ಸಮಯ 3 ಗಂಟೆ 55 ನಿಮಿಷ ಆಗೈತಿ. ಆಲ್ರೆಡಿ ನಾವು ಈಗ ಬಾದಾಮಿಯಲ್ಲಿ ಇದ್ದೀವಿ. ಅರೌಂಡ್ 23 ಕಿಲೋಮೀಟ್ರ್ ವಾಕ್ ಮಾಡಾಯಿತು. ಸೊ ಇನ್ನೂ ಅರೌಂಡ್ 5ರಿಂದ 6 ಕಿಲೋಮೀಟ್ರ್ ಇದೆ ಬನಶಂಕರಿ ಮುಟ್ಟಕ್ಕೆ. ಸೊ ನಾವು ಬಾದಾಮಿಯಲ್ಲಿ ಇದ್ದೀವಿ. ಬಾದಾಮಿಯಿಂದ ಬನಶಂಕರಿ 5ರಿಂದ 6 ಕಿಲೋಮೀಟ್ರ್. ಇನ್ನೂ ಬಸ್ ಸ್ಟ್ಯಾಂಡ್ ದಾಟಿಲ್ಲ. ಸೊ ಇವಾಗ ತಾನೇ ಸ್ವಲ್ಪ ಕುತ್ಕೊಂಡಿದ್ವಿ, ರೆಸ್ಟ್ ಮಾಡಿದ್ವಿ ಒಂದು 5-10 ನಿಮಿಷ. ಇವಾಗ ನೋಡಬೇಕು, ಇನ್ನೂ 1 ಅವರ್ ಅಂದ್ಕೊಂಡಿದ್ವಿ ಹೋಗಿ ಮುಟ್ಟೋದು. ಸೊ 1 ಅವರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆ್ಯಕ್ಚುಲಿ ದರ್ಶನ ಮಾಡ್ಬೇಕಂತ ಮಾಡಿದ್ವಿ, ಬೇಗ ಮುಟ್ಟಿದ್ರೆ. ಸೊ ನೋಡೋಣ.
ಅಲ್ಲಿ ಎಷ್ಟೊಂದು ಪಾಪ್ಯುಲೇಷನ್ ಇರುತ್ತೆ, ಜನ ಬಂದಿರ್ತಾರೆ, ಜಾಸ್ತಿ ಜನ ಇದ್ರೆ ಕ್ಯೂ ಅಲ್ಲಿ. ಯಾಕಂದರೆ ಕ್ಯೂ ಮುಗಿಯೋದೇ 3 ಗಂಟೆ 2 ಗಂಟೆ ಆಗುತ್ತೆ. ಸೊ ಇಷ್ಟೊಂದೆಲ್ಲ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅದು ಏನಂತೀವಿ ಕ್ಯೂ ಅಲ್ಲಿ ನಿಂದಾಕಂತೂ ಆಗಂಗಿಲ್ಲ. ಆಲ್ರೆಡಿ ಎಲ್ಲರೂ ಅಶಕ್ತರಾಗಿದ್ದೀವಿ. ಸ್ವಲ್ಪ ಏನೇನೋ ಮಧ್ಯದಲ್ಲಿ ಉಪ್ಪಿಟ್ಟು ಶಿರಾನೋ ಏನೇನೋ ತಿಂದ್ಕೊಂಡು ಸ್ವಲ್ಪ ಎನರ್ಜಿ ತಗೊಂಡಿದ್ದೀವಿ. ಮಾಡು, ನಿನ್ನ ಮುಂದೆ ಇನ್ನೂ ಒಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇದೊಂದು ಲಾಂಗ್ ಅಪ್ಡೇಟ್ ಆಯಿತು ಆಫ್ಟರ್ ಏನದು ಆಫ್ಟರ್ ಲಾಂಗ್ ಗ್ಯಾಪ್, ಬಟ್ ಆಫ್ಟರ್ ಕುಟಗನ್ಕೆರೆ ಕ್ರಾಸ್ ಇದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ ನಾವು ಆಲ್ರೆಡಿ ಈಗ ಬನಶಂಕರಿ ಎಂಟ್ರೆನ್ಸಿಗೆ ಅದೀವಿ. ಇಲ್ಲಿ ಬನಶಂಕರಿ ಜಾತ್ರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ನಾಟಕಗಳು ಸಿಕ್ಕಾಪಟ್ಟೆ ಬಂದಿರುತ್ತೆ. ಸೊ ಒಳ್ಳೆ ನಾಟಕ, ಕೆಲವೊಂದು ಏನಂತೆ ಸಾಮಾಜಿಕ ನಾಟಕಗಳಾಗಿರ್ಬೋದು, ಕೆಲವೊಂದು ಕಾಮಿಡಿ ನಾಟಕಗಳು ಬಂದಿರ್ತವೆ. ಸೊ ವಿಧವಾದ ನಾಟಕಗಳು ಬಂದಿರ್ತವೆ. ಸೊ ಅದರಲ್ಲಿ ಆಗಿರ್ಬೋದು ಕುಂಟಕವನ ಮೂಕಜಾಣ, ಸೊ ಆ ಥರ ಎಲ್ಲ ಫೇಮಸ್ ನಾಟಕಗಳು. ಕೆಲವೊಂದು ನಾಟಕಗಳು ಪದೇ ಬಂದಿರುತ್ತವೆ, ಕೆಲವೊಂದು ನಾಟಕಗಳು ಹೊಸ ಬಂದಿರುತ್ತೆ ಪ್ರತಿ ವರ್ಷ. ಸೊ ಆ ನಾಟಕಗಳನ್ನ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಕೆಲವೊಂದು ನಾಟಕಗಳು 3 ಶೋ ಆಗ್ತವೆ ದಿನಕ್ಕೆ. ಸೊ 3 ಗಂಟೆ ನಾಟಕ ಅಥವಾ 2.5 ಗಂಟೆ ನಾಟಕ ಬರುತ್ತೆ. ಸೊ ಆ ನಾಟಕ ನೀವು ಬಂದು ರಂಜಿಸಬಹುದು. ಮನೋರಂಜನೆ ಕೂಡ ಇಲ್ಲಿ ಅವಕಾಶವಿದೆ, ಯಾಕಂದರೆ ವರ್ಷದಾಗ ಒಂದ್ಸರಿ ಬರೋದಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ ನಾಟಕ ನೋಡಿ ಮಜಾ ಮಾಡಿ ಸೊ ಹೋಗೋರು ಇರ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ನಾಟಕ ಎಲ್ಲ ನೋಡಿ ಮಜಾ ಮಾಡ್ಬೋದು. ಸೊ ಇನ್ನೊಂದು ಸಂಗತಿ ನಾನು ನೋಡಿದ್ದು 2-3 ದಿವಸ ಹಿಂದೆ ಅಂದರೆ, ಸೊ ಬೇರೆ ತುಂಬ ದೂರದಿಂದ, ಸೊ 200 ಕಿಲೋಮೀಟ್ರ್ ಆಗಿರ್ಬೋದು, 300 ಕಿಲೋಮೀಟ್ರ್. ಸೊ ಅಲ್ಲಿಂದ ಅವರು ಜನ ಬಂಡಿಯಲ್ಲಿ ಬರ್ತಾರೆ. ಸೊ ಏನಪ್ಪ ಅಂದರೆ ಅಲ್ಲಿ ಎಷ್ಟೊಂದು ಜನ ತಮ್ಮ ಬಂಡಿ ಜೊತೆ, ಮನೆಯವ್ರ ಜೊತೆ ಎಲ್ಲರೂ ಬರ್ತಾರೆ. ಸೊ ಅದೊಂಥರ ಖುಷಿಯಾದ ಸಂಗತಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಎಷ್ಟೊಂದು ಜನ ಈ ಜಾತ್ರೆಗೆ ಹಿಂದಿನ ದಿವಸನೇ ಎಷ್ಟೊಂದು ಬಂದು ಜನ ಕ್ಯೂ ನಿಂತಿರ್ತಾರೆ. ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ರಶ್ ಆಗುತ್ತೆ. ಆಫ್ಟರ್ 3 o'clock 2 o'clock ಎಷ್ಟೊಂದು ಜನ ರಾತ್ರಿನ ಬಂದು ಕ್ಯೂ ಹಚ್ಚಿ ಪೂಜಾರ್ಚನೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ನೀವು ನೋಡ್ಬೋದು ಆಲ್ರೆಡಿ ಎಷ್ಟೊಂದು ಜನ ರಿಟರ್ನ್ ಬರ್ತಿದ್ದಾರೆ, ನಾವು ಇನ್ನೂ ಹೋಗ್ತಾ ಇದ್ದೀವಿ. ಸೊ ಕೆಲವೊಬ್ರು ಇಲ್ಲೇ ಬದಾಮಿಯಲ್ಲೇ ಇರ್ತಾರಲ್ಲ, ಸೊ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅವ್ರಿಗೆ. ಸೊ ಆದಾಗ ಏನೋ ಮಾಡ್ತಾರೆ, ಅವ್ರು ಇಲ್ಲೇ ಬೇಗನೆ ಬಂದು ಜಲ್ದಿ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಹಿಂದೆ ಅವ್ರು ಬಂದವ್ರಿಗೆ ಅವಕಾಶ ಮಾಡಿಕೊಡೋಕೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಅದರಿಂದ ಎಷ್ಟೊಂದು ಜನ ಬೇಗ ಅವರು ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಹೋಗ್ತಾರೆ. ಹಲೋ, ಹಾಯ್ ಒನ್ಸ್ ಅಗೇನ್. ಸೊ ಗುಡಿಗೆ ಬಂದು ಆಲ್ರೆಡಿ 1.5 hour ಆಗಿದೆ. 5:30 ಬಂದಿದ್ದೀವಿ. ಸೊ ಬಂದಿಲ್ಲ, ಒಂದು ಪ್ಲೇಸ್ ಸಿಕ್ತು, ಸೊ ರೆಸ್ಟ್ ಮಾಡಿದ್ವಿ. ಸೊ ಕಾಲೆಲ್ಲ ಮಾತಾಡಕತ್ತಿದ್ದು, ಅಂದ್ರೆ ನೋವಾಕತ್ತಿದ್ದು. ಸೊ ಅದಕ್ಕೂ ರೆಸ್ಟ್ ಕೊಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಫ್ರೆಶ್ ಅಪ್ ಆಗಿ ನಾವು ಮತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆಲ್ಲ ನಮ್ಮದು ಕಾಯಿಗೆಲ್ಲ ಒಡಿಸೋದಿರ್ತದೆ. ಸೊ ಒಡಿಸ್ಕೊಂಡು ಬಂದ್ವಿ. ನಾವು ಆಲ್ರೆಡಿ ಇವಾಗ ಇಲ್ಲಿ ತೇರ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಟೈಮ್ ಆಗಿದೆ 8 ಗಂಟೆ 20 ನಿಮಿಷ. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ತೇರೆಲ್ಲ ನೋಡ್ಬೋದು. ಮತ್ತು ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಕೂತ್ಕೊಂಡಿದ್ದಾರೆ, ಅವ್ರ ಪಾಡಿಗಳು ಸ್ನ್ಯಾಕ್ಸ್ ಎಲ್ಲ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ತೇರಿನ ಹಗ್ಗ ಕೂಡ ಇದೆ. ಹಗ್ಗ ನೋಡಿದರೆ ಎಷ್ಟೊಂದು ದೈತ್ಯವಾಗಿದೆ ಅಂತಂದರೆ ನೀವು ನೋಡಬೇಕು. ಸೊ ಅದನ್ನು ಒಂದು ಸಾವಿರಾರು ಮಂದಿ ಎಲ್ಲ ಇಟ್ಕೊಂಡು ಎಳಿತಿರ್ತಾರೆ. ಸೊ ಅದೆಲ್ಲ ಖುಷಿ ಆಗುತ್ತೆ ನೋಡೋಣ ಡ್ರೋನಿಂದ ನಾವು ಎಷ್ಟು ತೆಗಿಯೋಕ್ಕಾಗುತ್ತೆ ಅಷ್ಟು ತೆಗಿಯೋಣ. ಪರ್ಮಿಷನ್ ಕೊಟ್ಟರೆ ತೆಗಿಯೋಣ, ಇಲ್ಲಾಂದ್ರೂ ಟ್ರೈ ಮಾಡೋಣ ತೆಗಿಯೋಕ್ಕೆ ಹೆಂಗಾದ್ರೂ ಮಾಡಿ. ಸೊ ಲೆಟ್ಸ್ ಸಿ ಯು. ಈ ಜಾತ್ರೆ ಆ್ಯಕ್ಚುಲಿ
1 ತಿಂಗಳವರೆಗೆ ನಡೆಯುವಂಥ ಜಾತ್ರೆ. ಸೊ ಈ ಹುಣ್ಣಿಮೆ ಅಂದರೆ ಇವಾಗ ಬಣ್ಣದ ಹುಣ್ಣಿಮೆ ಅಂತೀವಿ. ಸೊ ಬಣ್ಣದ ಹುಣ್ಣಿಮೆ ದಿವಸನೇ ಬನಶಂಕರಿಯ ಜಾತ್ರೆ ಇರುತ್ತೆ. ಜಾತ್ರೆ ನಡೀತಾನೆ ಇರುತ್ತೆ. ಎಷ್ಟೊಂದು ಅಂಗಡಿಗಳು ಹಾಕಿರ್ತಾರೆ, ಎಷ್ಟೊಂದು ವಿಧವಾದ ಅಂಗಡಿಗಳು ಹಾಕಿರ್ತಾರೆ. ಬೀಸೋ ಕಲ್ಲಿನ ಅಂಗಡಿ ಆಗಿರ್ಬೋದು ಅಥವಾ ಹಂಚಿನ ಅಂಗಡಿ ಆಗಿರ್ಬೋದು. ಹಂಚಂದರೆ ಚಪಾತಿ ಮಾಡು, ರೊಟ್ಟಿ ಮಾಡು ಅಥವಾ ದೋಸೆ ಮಾಡೋ ಹಂಚು ಆಗಿರ್ಬೋದು. ಸೊ ತುಂಬ ಬೇರೆ ಬೇರೆ ಹಳ್ಳಿಯಿಂದ ಬಂದಿರ್ತಾರೆ ಎಷ್ಟೊಂದು ಜನ. ಸೊ ಅವ್ರಿಗೊಂದು ಹಬ್ಬ ಈ ಥರ. ಓಕೆ, ಇವಾಗ ನಾವೆಲ್ಲ ದರ್ಶನ ಎಲ್ಲ ತೊಗೊಂಡ್ವಿ. ಸೊ ಎಲ್ಲ ಕೆಲಸ ಮುಗಿಸಿದ್ವಿ. ಒಂದಷ್ಟು ಬೀಡಲ್ಲಿ ಕೂಡ ತೊಗೊಂಡೆ ಮತ್ತು ಡ್ರೋನ್ ವೀಡಿಯೋಸ್ ಕೂಡ ಆಯಿತು. ಪರ್ಮಿಷನ್ ಸಿಗಲಿಲ್ಲ, ಬಟ್ ಹೆಂಗೋ ಮಾಡಿ ತೆಗ್ದಿದ್ದೀವಿ ಡ್ರೋನ್ ಫುಟೇಜ್ನ. ಸೊ ಇರೋ ಟೈಮಲ್ಲೇ ಒಂದು 5ರಿಂದ 10 ನಿಮಿಷದಲ್ಲೇ ಹಂಗೆ ಕದ್ದು ಮುಚ್ಚಿ ತೆಗ್ದಿದ್ದು ಆಯಿತು. ಸೊ ಅದನ್ನು ನೀವು ನೋಡ್ಬೋದು. ಮತ್ತು ಇವಾಗೆಲ್ಲ ನಮ್ಮ ಕೆಲಸ ಮುಗೀತು. ಸೊ ಇವಾಗ ಹೊರಡ್ತಿದ್ದೀವಿ ಆ್ಯಕ್ಚುಲಿ. ಮತ್ತು ನೋಡೋಣ ಸಂಜೆ ರಥೋತ್ಸವಕ್ಕೆ ಬಂದಾಗ ಅವಾಗ ಒಂದು ಸ್ವಲ್ಪ ಪರ್ಮಿಷನ್ ತೊಗೊತೀನಿ. ಮತ್ತೊಂದು ಸರಿ ಕೇಳ್ತೀನಿ, ಪರ್ಮಿಷನ್ ಸಿಕ್ತಂದರೆ ಮತ್ತೆ ತೆಗಿಯೋಣ, ಚೆನ್ನಾಗಿ ತೆಗಿಯೋಣ. ಪರ್ಮಿಷನ್ ಸಿಕ್ತಂದರೆ, ಪರ್ಮಿಷನ್ ಸಿಗಲಿಲ್ಲ ಅಂದರೆ ಕದ್ದು ಮುಚ್ಚಿ ತೆಗಿಯೋಂಗೆ ಆಗುತ್ತೆ. ಯಾಕಂದರೆ ಪರ್ಮಿಷನ್ ತೊಗೋಬೇಕಂದ್ರೆ ಇಟ್ಸ್ ಟೇಕ್ಸ್ ಲಾಂಗ್ ಪ್ರೊಸೆಸ್. ಸೊ ಅದಕ್ಕೋಸ್ಕರ ನಾವು ಏನು ಮಾಡೋದು, ಒಬ್ಬ ವ್ಲಾಗರ್ ಆಗಿ ಏನು ಮಾಡೋಕ್ಕಾಗುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟೇ ತೆಗಿತೀವಿ. ಹೆಂಗೋ ಮಾಡಿ ಏನು ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದು ನಿಮಗೆ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ಜೊತೆ. ಸೊ ಎಂಡ್ ತನಕ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು.